ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾವಾಗಲೂ ಸೀರಿಯಲ್ ಅಪ್ಡೇಟ್ ಕೊಡ್ತಾಯಿದ್ದೆ. ಇವತ್ತು ಟ್ರಾವೆಲಿಂಗು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ನಾವು ರಾಮನಗರ ತಾಲೂಕು ಗೌಡ್ರಕೆರೆ ಅನ್ನೋ ದೇವಸ್ಥಾನ. ಇದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ. ನೋಡೋಕ್ಕೆ ತುಂಬ ಮನೋಹರವಾದ ಜಾಗ. ನೀವು ರಾಮನಗರಕ್ಕೆ ಹೋದರೆ ಅಲ್ಲಿಂದ ಬೆಂಗಳೂರಿಂದ ಹೋಗ್ಬೋದು ರಾಮನಗರ. ಆಗಲೇ ಗೌಡ್ರಕೆರೆ ತಲುಪಿ ಈ ದೇವಸ್ಥಾನಕ್ಕೆ ವಿಸಿಟಿಂಗ್ ಕೊಡ್ಬೋದು. ಹಾಗೆ ಇಲ್ಲಿ ತುಂಬ ಜನ ಹರಕೆಗಳು ಮಾಡ್ಕೊತಾರೆ, ಕಾಯಿನ ಕಟ್ತಾರೆ ಹರಕೆ ಮಾಡಿಕೊಂಡು. ಅದು ನೆರವೇರುತ್ತೆ ಅನ್ನೋದು ಜನಗಳ ನಂಬಿಕೆ. ನೋಡಿ, ನೀವು ಬೆಳಗ್ಗೆನೇ ಬೇಗ ಹೋದರೆ ವಾಪಸ್ಸು ಬರೋಕ್ಕೆ ಅನುಕೂಲ ಆಗುತ್ತೆ. ಹೋಗಿ ನೀವು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಇದು ಸ್ಟ್ಯಾಚ್ಯೂ ನೋಡ್ಬೋದು. ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೆ ಇದರಲ್ಲಿ ನಿಮಗೆ ಒಂದು ಮ್ಯೂಸಿಯಂ ಕೂಡ ಸಿಗುತ್ತೆ. ಮ್ಯೂಸಿಯಮ್ಮು ಮಕ್ಕಳಿದ್ರೆ ತೋರಿಸ್ಬೋದು. ಮಕ್ಕಳಿಗೆ, ದೊಡ್ಡ ಮಕ್ಕಳಿಗೆ, ದೊಡ್ಡವರಿಗೆ 50 ರೂಪಾಯಿ ಒಂದು ಟಿಕೆಟು ಮ್ಯೂಸಿಯಮ್ಮು. ಹಾಗೆ 15 ವರ್ಷ ಒಳಗಿನ ಮಕ್ಕಳಿಗೆ ಫ್ರೀ ಟಿಕೆಟ್ ಇರುತ್ತೆ. ಹೋಗಿದ್ದಕ್ಕೂ ಲಾಸ್ ಏನೂ ಆಗೋಲ್ಲ. ತುಂಬ ಚೆನ್ನಾಗಿದೆ ಒಳಗಡೆ. ನೋಡಿ, ಮ್ಯೂಸಿಯಂ ವಿಡಿಯೋ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಪಂಪ, ರನ್ನ, ಹಾಗೆ ಕವಿಗಳು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಮಾಡಿ ಮ್ಯೂಸಿಯಮ್ಮು ಈ ರೀತಿ ಮಾಡಿದ್ದಾರೆ. ಈ ಕಡೆ ಇವರು ಚಾವುಂಡ ರಾಯರು ಅಂತ ಹೇಳಿ. ಹಾಗೆ ಇನ್ನೊಂದು ಕಡೆ ರಾಜರು ಹಾಗೆ ಈ ಕಡೆ ಗುರುಗಳು ಆದಿಶಂಕರಾಚಾರ್ಯರು ಎಲ್ಲರೂ ಇದ್ದಾರೆ. ಈ ಕಡೆ ರಾಣಿ, ಅಕ್ಕ, ಬುಕ್ಕ ಅವರು. ಈ ಕಡೆ ಕನಕದಾಸರು, ಸರ್ವಜ್ಞ. ಇವ್ರ ಫೋಟೋನೆಲ್ಲ ನೀವು ನೋಡಿಕೊಂಡು ಅಲ್ಲಿ ಫೋಟೋನ ಹೊಡ್ಕೊಂಬರ್ಬೋದು. ನೀವು ಒನಕೆ ಓಬವ್ವ, ಹಾಗೆ ಒಂದೊಂದನ್ನೇ ನೋಡಿಕೊಂಡು ಹೋಗ್ಬೋದು. ಬೆಳಗ ಮಲ್ಲಮ್ಮ, ಗೌತಮಿ ಪುತ್ರ ಶಾಂತಕರ್ಣಿ, ಕವಿರತ್ನ ಕಾಳಿದಾಸ, ಕೆಳದಿ ಸಂಸ್ಥಾಪಕ ರಾಜ. ಈ ಕಡೆ ಅಕ್ಕ ಮಹಾದೇವಿ. ಆಗಿನ ಕಾಲದಲ್ಲಿ ಸಭೆ ಮಾಡಬೇಕಾದ್ರೆ ಎಲ್ಲರೂ ಕುತ್ಕೊಂಡು ಕೇಳ್ತಾ ಇರೋದು. ಸರಿ, ನೋಡಿ, ಹಾಗೆ ಮುಂದೆ ನೋಡಿಕೊಂಡು ಹೋಗೋದು. ಈ ಕಡೆ ಬ್ರಹ್ಮಚಾರಿಣಿ, ಚಂದ್ರಲೇಖಾ,
ಈ ಕಡೆಯಲ್ಲಿ ದೇವಿಯವ್ರದ್ದು ಮಾಡಿದ್ದಾರೆ. ಈ ಕಡೆ ಈಶ್ವರ, ನಂದಿ, ಪಾರ್ವತಿ, ಗಣೇಶ, ನಾರದ ಮುನಿಗಳು ಎಲ್ಲವನ್ನು ನಾವು ನೋಡ್ಕೊಂಡು ಬರ್ಬೋದು. ಹಾಗೆ ಸ್ವತಂತ್ರ ಹೋರಾಟಗಾರರು ಬಾಲಗಂಗಾಧರ್ ತಿಲಕ್, ಚಂದ್ರರಾವ್, ಅವರು ಬೇಗ ಒಂದು 10 ನಿಮಿಷ ಹಾಗೆ ಈ ಕಡೆ ಹಳ್ಳೀಲಿ ಹೇಗಿರ್ತಾರೆ ಜನಗಳು, ಒಂದು ಕಡೆ ಹಸುನೆಲ್ಲ ಓಡಿಸೋದು, ಇನ್ನೊಂದು ಕಡೆ ವೇದಾಂತ ಪಾಠಶಾಲೆಗಳು ನಡೀತಾ ಇರೋದು ಅಂಥದ್ದು ಎಲ್ಲ ವಿಡಿಯೋಗಳನ್ನು ನಾವು ಎಲ್ಲ ನೋಡಬಹುದು. ಈ ಕಡೆ ಅಂಗಡಿ ಇರುವಂಥದ್ದು, ಹೀಗೆ ಪ್ರತಿಯೊಂದು ಹಳ್ಳೀಲಿ ಜನರು ಹೇಗೆ ಜೀವನ ಮಾಡುತ್ತಾ ಇದ್ದರು ಹಳೆ ಕಾಲದಲ್ಲಿ ಅನ್ನೋ ಪ್ರತಿಯೊಂದು ಘಟನೆಗಳು ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂದರೆ ಕೊಟ್ಟಿದ್ದಕ್ಕಂತೂ ಲಾಸ್ ಇಲ್ಲ, ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ, ನಿಮಗೆ 24 ಗಂಟೆ ಊಟದ ವ್ಯವಸ್ಥೆ ಇರುತ್ತೆ. ಊಟ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಾದರೂ ಎಲ್ಪ್ ಮಾಡೋ ಇದ್ದರೆ ಮಾಡ್ಬೋದು, ತುಂಬ ಅನುಕೂಲ ಆಗುತ್ತೆ. ಪ್ಲೇಸಸ್ ನೋಡಿ ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದಗಳು. ಯಾವಾಗನ ಫ್ರೀ ಮಾಡ್ಕೊಂಡ್ ಯಾರು ಹೇಳು ನಾರ್ನಳ್ಳಿಯರ ಅವ್ರು ಬರ್ತಾರ. ಇನ್ನೇನು ಕುಣಿಗಾಲ ಕೆಲಸ ಮುಗಿಸಿ ಹೋಗೋಣ ಅಂತ
ವಿವಿಧ ದಾಸ್ತಾನುಗಳ ಶಿವಕುಮಾರ ಸ್ವಾಮೀಜಿ ಕನ್ಯೆ